ನಾನು ಖುಷಿತಾ ಪಂಡ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಲೆಟ್ಸ್ ಗೆಟ್ ಅನ್ರೆಡಿ ವಿತ್ ಮೀ. ಸೊ ಐ ಹ್ಯಾಡ್ ಅ ಫನ್ ಡೇ ಟುಡೇ. ಫಿಶಿಂಗ್ ಎಲ್ಲ ಹೋಗಿದ್ದೆ. ಸೊ ಇವಾಗ ಟೈಮ್ 10:20 ಆಗಿದೆ ಆ್ಯಂಡ್ ಐ ವಾಸ್ ಗೆಟಿಂಗ್ ರೆಡಿ ಫಾರ್ ದ ಬೆಡ್. ಸೊ ನನ್ನ ಸಿಂಪಲ್ ನೈಟ್ ಕೇರ್ ರುಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸೋಣ, ಒಂದು ಡೀಟೇಲ್ಡ್ ವೀಡಿಯೋ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೆಟ್ ರೆಡಿ ಫಾರ್ ದ ಬೆಡ್. ಸೊ ಮೊದಲನೇದಾಗಿ ಲೆಟ್ಸ್ ಟೈ ಅವರ್ ಹೇರ್ ಅಪ್ ಆ್ಯಂಡ್ ಐಮ್ ಶೋರ್ ಎವ್ರಿಬಡಿ ವಿಲ್ ಆಸ್ಕ್ ಮಿ ಅಬೌಟ್ ದಿಸ್ ಡ್ರೆಸ್, ಡೀಟೇಲ್ ಹಾಕಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಡ್ರೆಸ್ನ ನಾನು ರಿಷಿ ಡಿಸೈನ್ಸ್ ಹತ್ರ ಕಸ್ಟಮೈಸ್ ಮಾಡಿಸಿದ್ದು. ಇತ್ತೀಚೆಗೆ ನನಗೆ ರಸ್ಟ್ ಆರೆಂಜ್ ಕಲರ್ ಅಂದರೆ ತುಂಬ ಇಷ್ಟ ಆಗ್ತಿದೆ. ಸೊ ರಸ್ಟ್ ಆರೆಂಜಲ್ಲೇ ಬೇಕು ಅಂತ ಹೇಳಿಬಿಟ್ಟು ಈ ಒಂದು ಕ್ಯೂಟ್ ಡ್ರೆಸ್ನ ಅವ್ರು ನನಗೋಸ್ಕರ ಕಸ್ಟಮೈಸ್ ಮಾಡಿಬಿಟ್ಟು ಕಳಿಸಿದ್ದಾರೆ. ಸೊ ಸೊ ಐ ಹೋಪ್ ನೀವೆಲ್ಲ ತುಂಬ ಸೇಫಾಗಿ ಹ್ಯಾಪಿಯಾಗಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಕ್ವಿಕ್ಲಿ ನಾನು ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಂಬರ್ತೀನಿ ಆ್ಯಂಡ್ ದೆನ್ ವಿಲ್ ಡೂ ಸ್ಕಿನ್ ಕೇರ್. ಹಾಯ್. ಸೊ ಈ ನೈಟ್ ಡ್ರೆಸ್ನ ನಾನು ಝಾರಾದಿಂದ ತೊಗೊಂಡಿದ್ದು. ತುಂಬ ಹಳೆಯ ಸ್ಟಾಕ್ ಇದು. ಸೊ ಇನ್ ಕೇಸ್ ನನಗೆ ಇದರ ಲಿಂಕ್ ಸಿಕ್ಕರೆ ನಾನು ಖಂಡಿತ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅದರ್ವೈಸ್ ಐಮ್ ಸಾರಿ. ಹಾಯ್. ಸೊ ಮೊದಲನೇದಾಗಿ ವಿಲ್ ಯೂಸ್ ಅ ಕ್ಲೆನ್ಸಿಂಗ್ ಬಾಮ್. ಇದು ಬಂದು ಕ್ಲಿನಿಕ್ದು ಟೇಕ್ ದ ಡೇ ಆಫ್ ಅಂತ ಚಾರ್ಕೋಲ್ ಕ್ಲೆನ್ಸಿಂಗ್ ಬಾಮ್. ತುಂಬ ವರ್ಷಗಳಿಂದ ಈ ಕ್ಲೆನ್ಸಿಂಗ್ ಬಾಮ್ನ ಯೂಸ್ ಮಾಡ್ತಾಯಿದ್ದೀನಿ. ದಿಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಇದೊಂದು ನಾನು ಯೂಶ್ವಲಿ ಚಿಕ್ಕದು ಆರ್ಡ್ರ್ ಮಾಡೋದು. ಆ್ಯಂಡ್ ಇದೊಂದು ಆರ್ಡ್ರ್ ಮಾಡಿದ್ರೆ ಆಲ್ಮೋಸ್ಟ್ ನನಗೆ 4 months ಬರುತ್ತೆ. ಇಟ್ ಡಸಂಟ್ ಲುಕ್ ಪ್ರಿಟಿ ಬಿಕಾಸ್ ಚಾರ್ಕೋಲ್ ಬಾಮ್ ಇದು, ಬಟ್ ನನ್ನ ಫುಲ್ ಮೇಕಪ್ನ ರಿಮೂವ್ ಮಾಡುತ್ತೆ. ಡಬಲ್ ಕ್ಲೆನ್ಸಿಂಗ್ ಬಂದು ತುಂಬ 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 ಇಂಪಾರ್ಟೆಂಟ್ ಟು ರಿಮೂವ್ ಆಲ್ ಯೋರ್ ಮೇಕಪ್. ಚಂದ ಎಲ್ಲ ಕಡೆ ಪ್ರಾಪರಾಗಿ ರಬ್ ಮಾಡಿ ಸೊ ದ್ಯಾಟ್ ಆಲ್ ಯೋರ್ ಮೇಕಪ್ ಮೆಲ್ಟ್ಸ್ ಅವೇ ಆ್ಯಂಡ್ ಆಲ್ ದಟ್ ಮೇಕಪ್ ಮತ್ತು ಡಸ್ಟ್ ಎಲ್ಲ ಪ್ರಾಪರಾಗಿ ರಿಮೂವ್ ಆಗಲಿ ಅಂತ. ಆ್ಯಂಡ್ ದೆನ್ ವಾಶ್ ಯೋರ್ ಫೇಸ್. Hydration is also very, very important. So ಇವಾಗ ವಿಲ್ ಕ್ವಿಕ್ಲಿ ಬ್ರಷ್ ಆರ್ ಟೀತ್. ಅಫ್ಕೋರ್ಸ್ ನಿಮಗೆ ಯಾವ ಪೇಸ್ಟ್ ಬೇಕಾದ ಯೂಸ್ ಮಾಡಿ. ನಾನು ಯೂಸ್ ಮಾಡ್ತಿರೋ ಪೇಸ್ಟ್ ಬಂದು ಪೊಫೋರೋ ಇಂದ. ಆ್ಯಂಡ್ ಇದು ಬಂದು ನನ್ನ ಮಾಚಾ ಎನ್ಸೈಮ್ ಸ್ಕ್ರಬ್. ಇದನ್ನು ಎವ್ರಿಡೇ ಯೂಸ್ ಮಾಡ್ಬೋದು. ಸೊ ಕೆಲವೊಂದು ಸತಿ ನಾನು ಫೇಸ್ ವಾಶ್ ಯೂಸ್ ಮಾಡ್ತೀನಿ, ಇನ್ನು ಕೆಲವೊಂದು ಸತಿ ಐ ಯೂಸ್ ದಿಸ್. ಸೊ ಇವತ್ತು ನೋಡೋಣ ಯೂಸ್ ದಿಸ್. ಇದು ಆ್ಯಕ್ಚುಲಿ ಡ್ರೈ ಫೇಸಿಗೆ ಯೂಸ್ ಮಾಡಿ, ಇಟ್ ವರ್ಕ್ಸ್ ಬೆಟರ್. ಆ್ಯಂಡ್ ಸ್ಕ್ರಬ್ ಇಟ್ ವೆಲ್. ಇದು ಆ್ಯಕ್ಚುಲಿ ಇಟ್ಸ್ ನಾಟ್ ಹಾರ್ಶ್ ಆನ್ ಯುವರ್ ಸ್ಕಿನ್. ಸೊ ಇದನ್ನ ನೀವು ಎವ್ರಿಡೇ ಯೂಸ್ ಮಾಡ್ಬೋದು. ಆ್ಯಂಡ್ ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಇಲ್ಲಿ, ಇಟ್ ಆ್ಯಕ್ಚುಲಿ ನಿಮ್ಮ ಮೇಕಪ್ನ ಅಂದರೆ ಏನೇನು ಮೇಕಪ್ ಉಳ್ಕೊಂಡಿರುತ್ತೆ ಅದೆಲ್ಲ ರಿಮೂವ್ ಮಾಡುತ್ತೆ, ಡಸ್ಟ್ನೆಲ್ಲ ರಿಮೂವ್ ಮಾಡುತ್ತೆ. ಯು ಕ್ಯಾನ್ ಸಿ ದಿಸ್ ಪಾರ್ಟಿಕಲ್ಸ್ ಇಲ್ಲಿ. My skin is super clean now. First, lip balm. Actually, ನನ್ನ ನೈಟ್ ಆ್ಯಂಡ್ ಡೇ ಬೋತ್ ತುಂಬ ಕಾಂಪ್ಲಿಕೇಟೆಡ್ ಆಗಿಲ್ಲ, ತುಂಬ ಸಿಂಪಲ್. ಆ್ಯಂಡ್ ದಿಸ್ ಮೈ ಐ ಕ್ರೀಮ್. ಸೊ ಫಸ್ಟ್ ಐ ಕ್ರೀಮ್ ಹಾಕ್ಕೊಂಡು ಮಸಾಜ್ ಮಾಡ್ತೀನಿ.
ಕ್ರೀಮ್ ಹಾಕಿ ಯು ಮಸಾಜ್ ಅರೌಂಡ್ ಯೋರ್ ಐಸ್. ಇದು ನನ್ನ ಸಿರಮ್. ಇದು ಬೇಸಿಕ್ಲಿ ಫಾರ್ ಆ್ಯಂಟಿ ಪಿಗ್ಮೆಂಟೇಷನ್ಗೆ. ನನ್ನ ಸ್ಕಿನ್ನಲ್ಲಿ ತುಂಬ ಪಿಗ್ಮೆಂಟೇಷನ್ ಇತ್ತು, ಅರೌಂಡ್ ಮೈ ಲಿಪ್ಸ್, ಇಲ್ಲಿ ಫೋರೆಡ್ ಹತ್ರ ಆ್ಯಂಡ್ ದೀಸ್ ಏರಿಯಾಸಲ್ಲಿ ಪಿಗ್ಮೆಂಟೇಷನ್ ಇತ್ತು. ಆ್ಯಂಡ್ ಅದು ತುಂಬ ಡ್ರಾಸ್ಟಿಕ್ಲಿ ಕಡಿಮೆ ಆಗಿದೆ ಬಿಕಾಸ್ ಆಫ್ ದ ಸಿರಮ್. ಇಷ್ಟು ಸಾಕು ಆ್ಯಕ್ಚುಲಿ. ಮಸಾಜ್ ಮಾಡಿ ಪ್ರಾಪರ್ಲಿ ಇಂಟು ಯುವರ್ ಸ್ಕಿನ್ ಸೊ ದ್ಯಾಟ್ ನಿಮ್ಮ ಸ್ಕಿನ್ ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಲಿ ಅಂತ ಹೇಳಿ. ಆ್ಯಂಡ್ ಇದನ್ನು ಒಂದು 2 ಮಿನಿಟ್ಸ್ ಸ್ಕಿನ್ನಲ್ಲೇ ಬಿಡಿ ಸೋಕ್ ಆಗೋಕ್ಕೆ ಬಿಫೋರ್ ಯು ಅಪ್ಲೈ ಎನಿಥಿಂಗ್ ಎಲ್ಸ್. ನೆಕ್ಸ್ಟ್ ಇದು ಬಂದು ನಂದು ಪ್ರಾಪಲಿಸ್ ಹನಿ ಓವರ್ನೈಟ್ ಮಾಸ್ಕ್. ಆ್ಯಂಡ್ ಇದೆಲ್ಲ ಸ್ಕಿನ್ ಪ್ರಾಡಕ್ಟ್ಸ್ನ ಆಲ್ಮೋಸ್ಟ್ ತುಂಬ ಟೈಮಿಂದ, ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ದೀಸ್ ಆ್ಯಕ್ಚುಲಿ ವರ್ಕ್ ರಿಯಲಿ ವೆಲ್ ಫಾರ್ ಮೈ ಸ್ಕಿನ್. ನಾನು ಟೂ ಮೆನಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಲ್ಲ. ನೀಟಾಗಿ ನಿಮ್ಮ ಸ್ಕಿನ್ನಲ್ಲಿ ಮಸಾಜ್ ಮಾಡಿ ಇದು ದಿಸ್ ಒನ್ ಆ್ಯಕ್ಚುಲಿ ವರ್ಕ್ಸ್ ಆಸ್ ಅ ಮಾಸ್ಕ್, ಹೈಡ್ರೇಟಿಂಗ್ ಮಾಸ್ಕ್. ಸೊ ಇದನ್ನು ಹಾಕ್ಬಿಟ್ಟು ಮಲ್ಕೊತೀನಿ. ಯು ಕ್ಯಾನ್ ಅಪ್ಲೈ ಅ ಗುಡ್ ಲೇಯರ್ ಆ್ಯಂಡ್ ನಿಮ್ಮ ಸ್ಕಿನ್ ತುಂಬ ಹೈಡ್ರೇಟಿಂಗ್ ಆಗಿರುತ್ತೆ ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ. ಅಷ್ಟೇ, ದಟ್ಸ್ ಆಲ್ ಐ ಯೂಸ್ ಆನ್ ಮೈ ಸ್ಕಿನ್. ಸಿರಮ್ ಯೂಸ್ ಮಾಡೋಣ. ಇದು ಆ್ಯಕ್ಚುಲಿ ಟ್ರಾವೆಲ್ ಪೌಚ್ ನಾನು ಕ್ಯಾರಿ ಮಾಡ್ತಿರೋದು. ದೊಡ್ಡ ಬಾಟಲ್ ನಾನು ಕ್ಯಾರಿ ಮಾಡಿಲ್ಲ. ಸೊ ಇದು ಬಂದು ಲಾರಿಯಲ್ದು ಎಕ್ಸ್ಟ್ರಾರ್ಡಿನರಿ ಆಯಿಲ್ ಹೇರ್ ಸಿರಮ್. ನಾನು ಈ ಒಂದು ಸಿರಮ್ನ ಯೂಸ್ ಮಾಡ್ತೀನಿ ಆ್ಯಂಡ್ ದೆನ್ ನೆಕ್ಸಿಸ್ ಹೇರ್ ಸಿರಮ್ ಯೂಸ್ ಮಾಡ್ತೀನಿ. ಸೊ ಮೇಕ್ ಶ್ಯೂರ್ ನೀವು ನಿಮ್ಮ ಹೇರ್ಗೆ, ಸ್ಕಿನ್ನಿಗೆ ಹೈಡ್ರೇಷನ್ ಇಷ್ಟು ಇಂಪಾರ್ಟೆಂಟು, ಹೇರ್ಗೂ ಅಷ್ಟೇ ಇಂಪಾರ್ಟೆಂಟ್. ಸೊ ಡೋಂಟ್ ಫರ್ಗೆಟ್ ಯುವರ್ ಹೇರ್. ನಿಮ್ಮ ಹೇರ್ನ ಆಯಿಲಿ ಅಥವಾ ಸ್ಟಿಕ್ಕಿ ಮಾಡಲ್ಲ. ಮಾರ್ನಿಂಗ್ ತುಂಬ ಫ್ರೆಶ್ ಆಗಿರುತ್ತೆ ಹೇರ್. ಸೊ ಅಪ್ಲೈ ಅ ಗುಡ್ ಅಮೌಂಟ್ ಆಫ್ ಹೇರ್ ಸಿರಮ್. ಸೊ ನಾರ್ಮಲಿ ನಾನು ಮನೇಲಿದ್ದರೆ ನಾನು ಐಬ್ರೋಸ್ಗೆ ಮತ್ತು ಲ್ಯಾಶಸ್ಗೆ ಕ್ಯಾಸ್ಟರ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಹಾಕ್ಬಿಟ್ಟು ಮಲ್ಕೊತೀನಿ. ಐ ಆಮ್ ನಾಟ್ ಕ್ಯಾರಿಂಗ್ ಇಟ್ ಇವಾಗ, ಸೊ ಐ ಆಮ್ ನಾಟ್ ಗೋಣ ಅಪ್ಲೈ ಇಟ್. ಬಟ್ ಅದರ್ವೈಸ್ ದಿಸ್ ಇಸ್ ಮೈ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್. ಆ್ಯಂಡ್ ಲ್ಯಾಶಸ್ಗೆ ಮತ್ತು ಐಬ್ರೋಸ್ಗೆ ಐ ಅಪ್ಲೈ ಕ್ಯಾಸ್ಟರ್ ಆಯಿಲ್ ಆರ್ ಆಲ್ಮಂಡ್ ಆಯಿಲ್ಸ್ ಆ್ಯಂಡ್ ದೆನ್ ಐ ಆಮ್ ಗುಡ್ ಟು ಗೋ. ಸೊ ದ್ಯಾಟ್ಸ್ ಇಟ್. ಇದು ನನ್ನ ಸಿಂಪಲ್ ಸ್ಕಿನ್ ಕೇರ್ ರುಟೀನ್. ಆ್ಯಂಡ್ ಸೊ ಎಲ್ಲರಿಗೂ ಗುಡ್ ನೈಟ್, ಹ್ಯಾವ್ ಅ ಗ್ರೇಟ್ ಸ್ಲೀಪ್ ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಗುಡ್ ನೈಟ್.